ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದವ್ರಿಗೂ ಮತ್ತು ನಮಸ್ಕಾರ. ನನ್ನ ಫ್ಯಾಮಿಲಿಗೂ ಮತ್ತು ಇಲ್ಲಿ ಬಂದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಇದು 1 ಇಯರ್ ಜರ್ನಿ. ಸೊ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 25ಕ್ಕೆ ನಿಮ್ಮ ಮುಂದೆ ಬರ್ತಾಯಿದ್ದೀವಿ. ಸೊ ಈ 1 ಇಯರಲ್ಲಿ ಸಾಕಷ್ಟು ಅಂದರೆ ಪ್ರೊಡ್ಯೂಸರ್ ಹುಡುಕೋದಾಗಿರ್ಬೋದು, ಕತೆ ಮಾಡಿ ನಿರ್ಮಾಪಕರ ಬೇಟೆ, ಆಮೇಲೆ ಇಡೀ ನನ್ನ ತಂಡ ಪ್ರತಿಯೊಬ್ಬರು ಸಪೋರ್ಟು ತುಂಬ ಮೆಮೊರೇಬಲ್ ಆಗಿದೆ. ಸೊ ನಾನೇನು ಸಿನಿಮಾ ಅಂದ್ಕೊಂಡು ಕತೆ ಬರೆದೆ, ಅದನ್ನು ತರೋಕ್ಕೆ ಎಲ್ಲ ಥರದ ಪ್ರಯತ್ನಗಳು ಮಾಡಿದ್ದೀನಿ. ಸೊ ಸೆಪ್ಟೆಂಬರ್ 25 ನಿಮ್ಮ ಮುಂದೆ ಬರ್ತೀವಿ, ನೀವು ನೋಡಿ ಆಶೀರ್ವಾದ ಮಾಡಬೇಕು. ಈಗ ಸಾಂಗ್ ಬಗ್ಗೆ ಹೇಳೋದಾದರೆ, ಪ್ರತಿಯೊಬ್ಬ ನಿರ್ದೇಶಕನಿಗೆ ಒಂದು ಆಸೆ ಇರುತ್ತೆ, ಅಂದರೆ ಈ ಥರ ಸಾಂಗ್ ಇರಬೇಕು ಅನ್ನೋದೊಂದು ತುಂಬ ಸಲ ಇಷ್ಟಪಟ್ಟು ಅಂದ್ಕೊಂಡಿರ್ತೀವಿ. ಕತೆ ಬರೀಬೇಕಾದ್ರೆ ಬರೆದಿರ್ತೀವಿ. ನನಗೆ ಈ ಥರದ ಸಾಂಗ್ಗಳು ತುಂಬ ಇಷ್ಟ. ಸೊ ಅಂದ್ಕೊಂಡು ಕತೆ ಬರೀಬೇಕಾದ್ರೆ ತುಂಬ ಎಲ್ಲರೂ ನಮ್ಮ ಇಡೀ ಟೆಕ್ನಿಕಲ್ ಟೀಮು ಇವತ್ತಿರೋ ಸಿಚುವೇಷನ್ಗೆ ಸಾಂಗ್ ಬೇಕಾ ಬೇಡ ಅನ್ನೋ ಕನ್ಫ್ಯೂಷನ್ಸ್ ಇದೀವಿ ಎಲ್ಲರೂ ನಾವು. ಅಂದರೆ ರೈಟರ್ ಟೀಮ್ಗಳು ಎಲ್ಲ ನಮ್ಮ ಟೆಕ್ನಿಷಿಯನ್ ಬೇಕಾ ಬೇಡ ಕೊನೆಗೆ ಎಲ್ಲರೂ ಪಾಪ ಓಕೆ ಡೈರೆಕ್ಟರ್ಗೋಸ್ಕರ ಬಿಟ್ಬಿಡೋಣ ಅನ್ನೋ ಥರನೇ ಆ ಥರ ಆಗಿ ಈ ಸಾಂಗ್ ಸ್ಟಾರ್ಟ್ ಆಗಿತ್ತು. ಸೊ ಕೊನೆಗೆ ಫೈಟ್ ಮಾಡಿ ಈ ಸಾಂಗ್ನ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸೂರವರು ನಾನು ಫಸ್ಟ್ ಮೋಸ್ಟ್ಲಿ ಕತೆ ಹೇಳಿದಾಗ ಅವ್ರಿಗೆ ಅದು ಇದೇ ಸಾಂಗ್ ಹೇಳಿದೆ ಅನ್ಸುತ್ತೆ. ನಾನು ಈ ಥರ ಒಂದು ಸಾಂಗ್ ಬೇಕಂತ ಹೇಳಿದಾಗ ತುಂಬ ಅದ್ಭುತವಾಗಿ ನಾನು ಏನು ಅಂದ್ಕೊಂಡೆ ಆ ಥರದೊಂದು ಸಾಂಗ್ ಕೊಟ್ಟಿದ್ರಿ, ಧನ್ಯವಾದಗಳು. ಸೊ ಈ ಪ್ರಮೋದ್ ಮರವಂತರು ಸೂಪರಾಗಿ ಬರ್ಕೊಟ್ಟಿದ್ರಿ. ಸೊ ಈ ಸಾಂಗ್ನ ಮಾಡ್ಬೇಕಾದ್ರೆ ತುಂಬ ಡಿಸ್ಕಷನ್ಸ್ ಆಯಿತು, ಯಾವ ಥರದ್ದು ಮಾಡೋದು, ಏನು ಮಾಡೋದು, ಹೆಂಗೆ ಬೆಸ್ಟ್ ಮಾಡೋದು ಅನ್ನೋದು. ತುಂಬ ಎಕ್ಸ್ಪೆನ್ಸಿವ್ ಸಾಂಗ್ ಇದು, ಅಷ್ಟು ಈಸಿ ಅಲ್ಲ ಸಾಂಗ್ ಮಾಡೋದು. ಅಂದರೆ ಈ ಥರದ ಸಿನಿಮಾಗಳಿಗೆ ಮಾಡೋದು ಅಷ್ಟು ಈಸಿ ಅಲ್ಲ. ನಮ್ಮ ಪ್ರೊಡ್ಯೂಸರ್ ಥ್ಯಾಂಕ್ ಯು ಮ್ಯಾಮ್. ಸೊ ನಾನು ಕೇಳಿದ ಎಲ್ಲವನ್ನೂ ಕೊಟ್ಟಿದ್ದಾರೆ. ಸೊ ಸಾಂಗ್ ಮಾಡ್ಬೇಕಾದ್ರೆ ನಮಗೆ ದೊಡ್ಡ ಸಪೋರ್ಟ್ ಯಾರಪ್ಪ ಅಂದರೆ, ಈ ಥರ ಒಂದು ಬಜೆಟಲ್ಲಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು. ನನಗೆ ಇಡೀ ಸಿನಿಮಾಗೆ ತುಂಬ ಸಪೋರ್ಟಿವ್ ಆಗಿರೋದಂದರೆ ನಮ್ಮ ಕ್ಯಾಮ್ರಾಮನ್ ಸ್ವಾಮಿ. ಬರೀ ಅಂದರೆ ಸಾಂಗ್ ಅಂತಲ್ಲ, ಇಡೀ ನನ್ನ ಸಿನಿಮಾ ಜರ್ನಿಯಲ್ಲೇ ನಾನು ಆದಷ್ಟು ಬೇಗ ಡೈರೆಕ್ಟರ್ ಆಗ್ಬೇಕಂತ ಆಸೆ ಪಡ್ತಾರಂಥ ಒನ್ ಆಫ್ ದ ಟೆಕ್ನಿಷಿಯನ್. ಸೊ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸ್ವಾಮಿ. ಸೆಕೆಂಡ್ ನಮ್ಮ ಮಧು, ಒನ್ ಆಫ್ ದ ಫ್ರೆಂಡ್. ಸೊ ಎಲ್ಲರೂ ಅಂದರೆ ಪ್ರತಿ ಕ್ಷಣ ನಾನು ಫಸ್ಟ್ ಏನು ಹೇಳಿದ್ರು ಅವ್ರಿಗೆ ಹೇಳೋದು, ಆದರೆ ಈಗ ಚೆನ್ನಾಗಿದೆ ಚೆನ್ನಾಗಿಲ್ಲ ಏನು ಬೇಕಾದ್ರೂ ಫಸ್ಟ್ ಅವ್ರಿಗೆ ಹೇಳೋದು, ಅವನು ರಿಪ್ಲೈ ತೊಗೊಂಡು ಮುಂದೆ ಹೋಗೋದನು. ಥ್ಯಾಂಕ್ ಯು ಮಧು ಎಲ್ಲ ರೀತಿ ಸಪೋರ್ಟ್ಗೆ. ಅದಾದಮೇಲೆ ಈ ಸಾಂಗಿಗೆ ಇನ್ನೊಬ್ಬರು ಮುಖ್ಯ ಅಂದರೆ ನಮ್ಮ ಕಾಸ್ಟ್ಯೂಮ್ ಬಾಬಣ್ಣ. ತುಂಬ ಅದ್ಭುತವಾದ ಕಾಸ್ಟ್ಯೂಮ್ ಮಾಡಿಕೊಟ್ಟಿದ್ದಾರೆ. ಅವರು ತುಂಬ ವರ್ಷಗಳ ಜರ್ನಿ ಇದೆ ಅವ್ರಿಗೆ. ಸ್ಟಿಲ್ ಪ್ರತಿಯೊಂದನ್ನು ಹುಡುಕಿ ನಮಗೇನು ಬೇಕು ಅನ್ನೋದನ್ನು ಕೇಳಿ ನನಗೆ ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮೋಸ್ಟ್ಲಿ ಅದು ನೀವು ನೋಡಿದ್ರಿ, ಈಗ ನಿಮಗೂ ಇಷ್ಟ ಆಗಿದೆ ಅನ್ಕೊತೀನಿ ಕಾಸ್ಟ್ಯೂಮ್ಸು. ಅದಾದಮೇಲೆ ಯಾರ ಹತ್ರ ಮಾಡಿಸೋದು ಸಾಂಗ್ನ, ಯಾರು ಮಾಡಿದ್ರೆ ಬೆಸ್ಟು ಅಂದಾಗ ನಾನು ಮುರಳಿ ಸರ್ ತುಂಬ ಅಸ್ಟೆಂಟ್ ಆಗಿದ್ದ ಕೆಲಸ ಮಾಡಿದ್ದೀನಿ ಬೇರೆ ಬೇರೆ ಸಿನಿಮಾಗಳಲ್ಲಿ ಮಾಡಿದಾಗ. ಮುರಳಿ ಸರ್ ಹತ್ರ ಹೋಗ್ಬಿಟ್ಟು ನಾನು ಸರ್ ಇದು ನಿನ್ನ ಬಜೆಟ್ ಇರೋದಿಷ್ಟು, ಈ ಥರ ನಂಗೆ ಸಾಂಗ್ ಬೇಕು, ಏನು ಮಾಡ್ತಾರೆ ಗೊತ್ತಿಲ್ಲ, ಹಿಂಗೆ ಇದೇ ಫಸ್ಟ್ ಹೇಳಿದ್ದು ನಾನು ಅವ್ರಿಗೆ. ಅವರು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮಾಸ್ಟರ್. ಈಗ ಸಿನಿಮಾ ಬಗ್ಗೆ ಬರೋದಾದ್ರೆ, ಇಡೀ ಸಿನಿಮಾ ಜರ್ನಿಯಲ್ಲಿ ನನಗೆ ತುಂಬ ಸಪೋರ್ಟಿವ್ ಆಗಿರೋದು, ಫಸ್ಟ್ ಕತೆ ಹೇಳಿದ ತಕ್ಷಣ ಈ ಸಿನಿಮಾ ಹಿಟ್ಟಾಗುತ್ತೆ ಅಂತ ಹೇಳಿದವರು ಮೊದಲೇ ವ್ಯಕ್ತಿ ಪ್ರೇಮ್ ಸರ್. ಥ್ಯಾಂಕ್ ಯು ಸರ್. ಈಗ ನೆಗೆಟಿವ್ ರೋಲ್ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ ಇವತ್ತು. ಅದು ತುಂಬ ಲವ್ಲಿ ಸ್ಟಾರ್ ಅಂತ ಹೆಸರು ತೊಗೊಂಡು ಈಗಲೂ ಅದೇ ಥರದ ನೋಡೋಕೆ ಹಂಗೆ ಇದ್ದಾರೆ, ಅದೇ ಥರ ಸಿನಿಮಾಗಳನ್ನು ಮಾಡ್ತಾಯಿದ್ದಾರೆ. ಹೋದ ತಕ್ಷಣ ಹೇಳಿದಾಗ ಅವರು ಫಸ್ಟ್ ಕತೆ ಕೇಳಿದ ತಕ್ಷಣ ನನಗೆ ಹೇಳಿದ ಮಾತೆ, ಸರ್ ಈ ಸಿನಿಮಾ ಹಿಟ್ಟಾಗುತ್ತೆ ಸರ್ ಅಂತ. ಥ್ಯಾಂಕ್ ಯು ಸರ್. ಅದೇ ನಿಮ್ಮ ಕಾನ್ಫಿಡೆಂಟ್ ಕೊಟ್ಟಿರೋದು. ಎಲ್ಲ ರೀತಿ ಸಪೋರ್ಟ್ ಮಾಡಿಕೊಟ್ಟಿದ್ದೀರಾ, ಧನ್ಯವಾದಗಳು. ಮೇ ಬಿ ಇನ್ನು ಮುಂದೆ ಟ್ರೈಲರಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ನಿಮ್ಮ ಬಗ್ಗೆ. ನೆಕ್ಸ್ಟ್ ನಮ್ಮ ಹೀರೋ ನಿರಂಜನ್, ಹ್ಯಾಂಡ್ಸಮ್ ಅದು ಗೊತ್ತಿದ್ದಾರೆ, ಎಲ್ಲ ನೋಡೋಕೆ ಚೆನ್ನಾಗಿ ಕಾಣ್ತಾರೆ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟು ಒಬ್ಬ ಡೈರೆಕ್ಟ್ರಿಗೆ, ಹೊಸ ಡೈರೆಕ್ಟ್ರಿಗೆ ಸಪೋರ್ಟ್ ಹೇಗೆ ಬೇಕಾಗಿತ್ತಂದರೆ, ಎನಿ ಟೈಮ್ ಏನು ಕರೆದು ಸರ್ ನಾನು ಮಾಡ್ತೀನಿ ಅನ್ನೋದು ಬೇಕು. ಅಂದರೆ ನಾವು ಎಷ್ಟು ದಿನ ಶೂಟ್ ಮಾಡ್ತೀವಿ, ಒಂದು ದಿನದಲ್ಲಿ 3 ಸೀನ್ ಶೂಟ್ ಮಾಡಿದ್ದೀನಿ, 16 ಪೇಜ್ ಡೈಲಾಗೆಲ್ಲ ಕೊಟ್ಟಿದ್ದೀನಿ. ಸೊ ಎಲ್ಲವನ್ನು ಸಹಿಸ್ಕೊಂಡು ನಾನು ಕೇಳಿದಾಗ ಮಾಡಿಕೊಟ್ಟಿದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ಸಾಂಗಲ್ಲಿ ತುಂಬ ಚೆನ್ನಾಗಿ ಕಾಣ್ತಾಯಿದ್ದೀರಿ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಎಲ್ಲರೂ ಇಷ್ಟ ಆಗ್ತದೆ ಅಂದ್ಕೊಂಡೆ. ನೆಕ್ಸ್ಟ್ ನಮ್ಮ ಕ್ವೀನ್ ರಚನಾ ಇಂದ್ರ ಅವರು ತುಂಬ ಅದ್ಭುತವಾಗಿ ಕಾಣ್ತಾಯಿದ್ದೀರಾ. ಥ್ಯಾಂಕ್ ಯು.